ಆದರೂ ನಾವು ಬರೀ ನಮ್ಮ ಮನೆಯಲ್ಲೇ ಇರಲಿ ಅಂತೇಳಿ ನಾನು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಉಳಿಸ್ಕೊಳ್ಳಿಕ್ಕೆ. ಆದರೂ ಆಗಲಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟು. ಇಲ್ಲೇ ಹೋಯ್ತಾ ಅದು? ಇಲ್ಲ, ಅಲ್ಲೇ ಹಾಸ್ಪಿಟ್ಲಲ್ಲೇ ಜೀವ ಹೋಯ್ತು. ಅಲ್ಲಿಂದ ತೊಗೊಂಬಂದು ಇಲ್ಲಿ ಅಂತ್ಯಕ್ರಿಯೆ ಮಾಡಿದ್ವಿ. ಹಾಂ, ಒಬ್ಬ ಸೆಲೆಬ್ರಿಟಿಗೂ ಸೇರಲ್ಲ ಅಷ್ಟು ಜನ ಸೇರಿದ್ರು ಸರ್. ಖಂಡಿತ ಖಂಡಿತ. ನಿಜವಾಗ್ಲೂ ಗೋಳು ಅವತ್ತು ನೋಡಕ್ ಆಗಿರ್ಲಿಲ್ಲ. ಹೌದು, ನಾನಂತೂ ಒಂದು ತಿಂಗಳು 4 ದಿವಸ ತುಂಬಾನೇ 35 ದಿವಸ ತುಂಬಾನೇ ಕಷ್ಟಪಟ್ವಿ. ಅದಕ್ಕೆ ಕಾಲು ಆಪರೇಷನ್ ಮಾಡಿ ರಾಡ್ ಹಾಕ್ಸಿ ತುಂಬಾನೇ ಉಳಿಸ್ಕೊಳ್ಲಿಕ್ಕೆ ನಮ್ಮ ಹಾಸನ್ ಡಾಕ್ಟ್ರು ಬಾಳಪ್ಪ ಸರ್ ಅಂತ, ಅವರು MD, MESc, BVSc, MESc, PhD ಅಂತ ಸರ್ಜನ್ನೇ ಹಿಡಿದು ಎಲ್ಲ ಮಾಡಿಸಿದ್ವಿ. ಆದರೂ ಉಳಿಲಿಲ್ಲ ಸರ್. ನಾನು ಅವತ್ತು ಕೂಡ ಹೇಳಿದ್ದೀನಿ, ಬೆಂಗಳೂರು ರೇಸ್ಗೆ ನಾನೇ ವರ್ತೂರು ಸಂತೋಷು ನಮ್ಮ ಬನ್ನು ಕೃಷ್ಣಣ್ಣವ್ರಿಗೆ ಹೇಳಿ 4 ಗಾಡಿನ ಮಾಡಿಸಿ, ನೀವು ಯಾವುದೇ ಕಾರಣಕ್ಕೂ ರೈತರಿಗೆ ನೋವಾಗಬಾರ್ದು ಅಂತ. ಪಾಪ ಅವರು 4 ಗಾಡಿ ನಮ್ಮ ಕಡೂರಿಂದನೇ ಮಾಡಿಸ್ಕೊಂಡು ತೊಗೊಂಡೋದ್ರು, ಹೊಸ ಗಾಡಿಗಳು. ಸ್ನೇಹಿತರೆ, ಈ ದಿನ ಅಜ್ಜಂಪುರದ ಅಂದರೆ ಚೆನ್ನಾಪುರದ ಒಬ್ಬ ಹೆಸರಾಂತ ರೈತರ ಮನೆಗೆ ಬಂದಿದ್ದೀನಿ. ಇವತ್ತು ನೀವು ಚೆನ್ನಾಪುರದ ಸೂರ್ಯ ಅಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತು ಮತ್ತು ಹೊರ ರಾಜ್ಯಗಳಿಗೂ ಗೊತ್ತು. ಅದಕ್ಕೆ ಸ್ವಲ್ಪ ಅಪಘಾತ ಆಗಿ ಎತ್ತು ಇಲ್ಲ. ಬಟ್ ಆ ರಾಸದ ಮಾಲೀಕರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರು ಅದ್ರ ಬಗ್ಗೆ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ, ಆ ಪ್ರೀತಿ ಯಾವ ರೀತಿ ಪ್ರೀತಿ ಮಾಡ್ತಿದ್ರು, ಮಕ್ಕಳ ಥರ ಅದನ್ನು ಸಾಕಿದ್ರು. ಇನ್ನೂರು ದನಿ ಮನೆಯಲ್ಲಿ ಮಿನಿ ಸೂರ್ಯ ಅಂತ ಒಂದು ಹೊಸ ಎತ್ತಿದೆ. ಬನ್ನಿ, ಅವರನ್ನು ಪರಿಚಯ ಮಾಡಿಕೊಡ್ತೀನಿ. ನೀವು ನಿಜವಾಗ್ಲೂ ಈ ವಿಡಿಯೋ ನೋಡಿ ತುಂಬ ಖುಷಿ ಪಡ್ತೀರಾ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಾಗಭೂಷಣ ಸರ್. ಸುಮಾರು ಒಂದು 2 ತಿಂಗಳಿಂದ ಪ್ರಯತ್ನ ಪಟ್ಟಿದ್ದೀವಿ ಸರ್ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ. ಥ್ಯಾಂಕ್ ಯು. ಬಟ್ ಇವತ್ತು ನಿಜವಾಗ್ಲೂ ನಿಮ್ಮ ಟೈಮ್ ಸಿಕ್ಕಿರೋದು ನಮಗೆ ತುಂಬಾ ಖುಷಿ ಆಗ್ತಿದೆ ಸರ್. ನಮಗೂ ಸಂತೋಷ ಆಗುತ್ತೆ ಸರ್. ಮತ್ತೆ ಸೂರ್ಯ ಅಂದ್ರೆ ಎಲ್ಲರಿಗೂ ಗೊತ್ತು, ಅಜ್ಜಂಪುರದ ಹತ್ರ ಚೆನ್ನಾಪುರ, ಅದರಲ್ಲೂ ನಾಗಭೂಷಣ ಅಂತ ನಿಮ್ಮ ಹೆಸರು. ನಿಮ್ಮ ಪರಿಚಯವನ್ನ ಸರ್ ನಮ್ಮ ಎತ್ತಿನ ಸೂರ್ಯನ ಅಭಿಮಾನಿಗಳಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸೂರ್ಯ ಅಂದರೆ ಇವತ್ತು ರಾಜ್ಯಾದ್ಯಂತ ಅಂತಾರಾಜ್ಯದಲ್ಲೂ ಹೆಸರು ಮಾಡಿದೆ. ನಾವು ಸೂರ್ಯನಲ್ಲಿ ಹೆಚ್ಚಿಗೆ ಏನು ಪ್ರೈಸ್ ಮಾಡಿಲ್ಲ, ಆದರೂ ಸೂರ್ಯನ ಅಭಿಮಾನಿಗಳು ತುಂಬ ಹುಟ್ಟಿದ್ರು. ಕಾಲಾಂತರದಿಂದ ಸೂರ್ಯಂಗೆ ವಿಧಿವೇಶ ಆಗ್ಬಿಡ್ತು. ಆದರೂ ಅದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ ನಮಗೆ. ತುಂಬ ನೋವು ಉಂಟು ಮಾಡಿದೆ ನಮ್ಮ ಅಭಿಮಾನಿಗಳಿಗೂ ನಮಗೂ ಎಲ್ಲ. ಇಡೀ ನಮ್ಮ ಮನೆತನದಲ್ಲಂತೂ ನಮ್ಮ ಮಕ್ಕಳು ಅಂತೂ ಇವತ್ತು ನೆನೆಸ್ಕೊಳ್ತಾರೆ ಎಲ್ಲರೂ. ಹಾಗಾಗಿ ತುಂಬ ನೋವು ಉಂಟು ಮಾಡಿದೆ ಸೂರ್ಯ. ಸೂರ್ಯನ ಬದಲು ಅಂತ ಇನ್ನೊಂದು ಮಿನಿ ಸೂರ್ಯ ಅಂತ ತಂದಿದ್ದೀವಿ. ಇದೆ, ಮಿನಿ ಸೂರ್ಯನೂ ಇದೆ. ಅದು ಒಂದು 2 ಪ್ರೈಸ್ ಮಾಡಿದೆ. ಫಸ್ಟು ಕೆಂಪನಹಳ್ಳಿಯಲ್ಲಿ ಮಾಡ್ತು, ಫಸ್ಟ್ ಪ್ರೈಸ್ ಕೆಂಪನಹಳ್ಳಿಯಲ್ಲಿ. ಉಡೇವಲ್ಲಿ 4ನೇ ಸ್ಥಾನ ಮಾಡ್ತು. ಇನ್ನೊಂದು 2-3 ಕಡೆ ಹಾಕಿದ್ವಿ, ಸೋತಿದ್ವಿ. ಪರವಾಗಿಲ್ಲ, ಈಗ 4 6 ಬಿದ್ದಿದೆ, ಚೆನ್ನಾಗಿ ಓಡ್ತಾ ಇದೆ. ಮತ್ತು ಕರಿ ಎತ್ಗಳು ಒಂದು ಜೊತೆ ಎತ್ತಿದ್ದಾವೆ. ಅವು ರೇಸ್ಗೆ ಹಾಕಿದ್ವಿ, 2-3 ರೌಂಡ್ ಓಡ್ಬಿಟ್ಟು ಸೋಲ್ತಾ ಇದ್ದಾವೆ. ಇನ್ನು ಏನಾದರೂ ಸ್ಪೀಡ್ ಮಾಡ್ಬೋದು. ಸರ್, ನೀವು ಎಷ್ಟು ವರ್ಷದಿಂದ ಈ ಥರ ಭಾಗವಹಿಸ್ತಿರೋದು? ಒಂದು 15 ವರ್ಷ ಆಯಿತು. 15 ವರ್ಷ? ಹೌದು, 2008ರಿಂದನೂ ಮಾಡ್ತಾ ಇದ್ದೀವಿ. ಸರ್, ನಿಮಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಬಂದಿದ್ದಾದ್ರೆ ಯಾವ ಥರ ಸರ್? ಇಂಟ್ರೆಸ್ಟ್ ಅಂದರೆ ನಮ್ಮ ಅಜ್ಜರ ಕಾಲು, ನಮ್ಮ ಅಪ್ಪರ ಕಾಲು, ನಮ್ಮ ಕಾಲದಿಂದನೂ ಓರಿ ಕಟ್ತಾ ಇದ್ವಿ 4 ಜೊತೆ ಕೆಲಸಕ್ಕೆ. ಬಟ್ ರೇಸಿಂದೇನು ಇರಲಿಲ್ಲ. ಕೊನೆಗೆ ಯಾಕೋ ಒಂದ್ಸರಿ ನಮ್ಮ ಅಜ್ಜಂಪುರದಲ್ಲಿ ಕಿರಣಮ್ಮನ ಜಾತ್ರೆ ನಡೀತಲ್ಲ, ಆ ಟೈಮಲ್ಲಿ ರೇಸ್ ನೋಡೋಕೆ ಹೋದ, ಯಾಕೆ ನಮಗೆ ಕಟ್ಟಬಾರ್ದು ಮಾಡಬಾರ್ದು ಅಂತೇಳಿ ಬೇಸೆ ಹೊಡಿ ಎತ್ಗಳನ್ನೇ ಕಟ್ಕೊಂಡು ಬಂದ್ವಿ. ಕೊನೆಗೇನಂದರೆ ನಾವು ರೇಸಲ್ಲಿ ಓಡಿರೋಂಥ ಎತ್ತಿ ಯಾವತ್ತೂ ಕಟ್ಟಿಲ್ಲ. ಹೊಸ ಸೃಷ್ಟಿ ಮಾಡಿಬಿಟ್ಟು ರೇಸ್ ಆಡಿರೋದು. ಹೊಸ ಕರು ತರೋದು, ಹುಟ್ಟಾಕೋದು, ಹೊಡಿಯೋದು. ಯಾವತ್ತೂ ಬಹುಮಾನ ಕೊಟ್ಟಿರೋ ಪ್ರೈಸ್ ಮಾಡಿರೋ ಎತ್ತಿ ಯಾವತ್ತೂ ತಂದಿಲ್ಲ. ಮುಂದೂ ತರಲ್ಲ, ಹಿಂದೂ ತರಲ್ಲ. ಹೊಸ ಸೃಷ್ಟಿ ಮಾಡಿ ರೇಸ್ ಆಡಿರೋಕ್ಕಂಥ ಕಣಗಳೇ ಜಾಸ್ತಿ ನಮ್ದು. ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ ಮನೆ ಒಳಗೆ ಅಂದ್ರೆ ನಿಮ್ ಮನೆ ನೋಡಿದ್ರೆ ಖುಷಿ ಆಗುತ್ತೆ ಸರ್. ಒಳಗ್ ಬರ್ತಿದ್ರೆ ಗ್ರಾಮೀಣ ಸೊಗಡು ಹಂಗೆ ಎದ್ದು ಕಾಣ್ತಿದ್ವಿ. ಹೌದು, ತುಂಬಾ ಚೆನ್ನಾಗಿ ನಿಮ್ ಮನೆ ಹತ್ರ ನೋಡಿ ಸೂರ್ಯನ್ ಫೋಟೋ ಹೊರಗಡೆ ಪೋಟಿಕದಲ್ಲಿ, ಅದ್ರ ಶೀಲ್ಡ್ಗಳು, ಇವನ್ನೆಲ್ಲ ನೋಡ್ತಾ ಇದ್ರೆ
ಹೌದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್. 2 ನಿಮಿಷ ನಮಗೆ ಮೈ ಜುಮ್ ಅನ್ನಿಸ್ತು ಬಂದು. ಹೌದು ಹಾಂ. ಸರ್ ಮತ್ತೆ ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನು ಸರ್, ಸೂರ್ಯನ ಕಳ್ಕೊಂಡಿದ್ದೀವಿ. ಸೂರ್ಯನ ತದ್ರೂಪ ಇನ್ನೊಂದು 2 ಇದ್ದಾವೆ. ಹಾ ಸೂರ್ಯನ ಹೆಸರು ಉಳಿಸಿ ಅಭಿಮಾನಿಗಳಿಗೆಲ್ಲ ಹೆಸರು ಉಳಿಸಿದ್ರೆ ಸಾಕು ಸರ್. ಇವತ್ತು ಕಣಗಳಿಗೆ ಹೋದಾಗ, ಗಾಡಿ ಸ್ಪರ್ಧೆಗೆ ಹೋದಾಗ ಸೂರ್ಯ ಸೂರ್ಯ ಅಂತ ಜನ ಹೌದು ಸರ್. ಕಿರ್ಚಾಡ್ತಾರೆ. ಅವ್ರಿಗೋಸ್ಕರ ನಾವು ಹೋರಿ ಸರ್ ಕಟ್ಟಬೇಕಾಗಿದೆ. ನಮಗೆ ಎಷ್ಟು ಹೇಳಿದ್ರಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾ. ಸೂರ್ಯನ ಬಗ್ಗೆ ಮಾಡಿ, ಸೂರ್ಯನ ಬಗ್ಗೆ ಮಾಡಿ. ಹಾ. ನನಗೆ ತುಂಬಾ ಹೇಳ್ಬಿಟ್ರು. ನಾನು ಯಾವ್ದೇ ಎತ್ ಮಾಡಿದ್ರು ಕಮೆಂಟ್ ಲಿಸ್ಟ್ ಅಲ್ಲಿ ಸೂರ್ಯನ ಬಗ್ಗೆ ಮಾಡಿ ಅಂತ ಹೇಳ್ತಿದ್ದೆ ಜಾಸ್ತಿ ಸರ್. ಹೌದು ಹೌದು. ಅದು ನನಗೂ ತುಂಬಾ ದಿನದಿಂದ ಆಸೆ ಇತ್ತು ಸೂರ್ಯನ್ ಮಾಡ್ಬೇಕು ಅಂತ. ಸೂರ್ಯನ್ಗೆ ಒಳ್ಳೆ ಇನ್ನು ಏಜ್ ಇತ್ತು. ಹೌದು ಏಜ್ ಸರ್. ಒಳಗೆ ಈ ಕರುನಲ್ಲಿ ಸೂರ್ಯ ಇದ್ದಿದ್ರೆ ಸರ್ ನಮ್ಮ ಕರ್ನಾಟಕದ ಹೆಸರು ಎಲ್ಲಿಗೋ ಎಲ್ಲ ಹೋಗ್ಬಿಡೋದು ಅದ್ರಾಗ ಸರ್. ನಮ್ಮ ಚೆನ್ನಾಪುರ ಅಜ್ಜಂಪುರದ ಹೆಸರು ಹೌದು. ನಾವೆಲ್ಲೇ ಹೋದ್ರು ಅಜ್ಜಂಪುರ ನಾಗಣ್ಣ ಅಂತಾರೆ, ಚೆನ್ನಾಪುರ ನಾಗಣ್ಣ ಅನ್ನಲ್ಲ ಅಜ್ಜಂಪುರ ನಾಗಣ್ಣ ಅಂತ ಅಂತಾನೆ. ಆಮೇಲೆ ದೊಡ್ಡ ಬೇರೆ ಸ್ಟೇಟ್ ಹೋದ್ರು ಕರ್ನಾಟಕ ಸ್ಟೇಟ್ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಚಿಕ್ಕಮಂಗ್ಳೂರು ಅಂತ ಹೇಳ್ತಾರೆ. ಹೌದು ಹೌದು ಕೆಲವರು ಚಿಕ್ಕಮಂಗ್ಳೂರು ನಾಗಣ್ಣ ಅಂತಾರೆ. ಹೌದು. ಧಾರವಾಡ, ಹುಬ್ಳಿ, ಬೆಳಗಾಂ ಎಲ್ಲ ಚಿಕ್ಕಮಂಗ್ಳೂರು ನಾಗಣ್ಣ ಅಂತ ಇವತ್ತು ಅಂತಾರೆ. ಅಜ್ಜಂಪುರ ಸೂರ್ಯ ಅಂತಾನೆ ಹೆಸರು. ಹೌದು, ಹೌದು. ಐರಾವತ ಹೆಂಗೆ ಹೇಳ್ತಾರೆ, ರೇವಣಿ ಹೆಂಗೆ ಹೇಳ್ತಾರೆ, ಐರಾವತ ರೇವಣಿನೂ ಕಿಂಗ್ ಬಿಡಿ, ಅವು ಒಳ್ಳೆ ಹೆಸರು ಮಾಡ್ದು. ಹೆಸರು ಮಾಡಿದ ಅದೇ ಸಾಲಲ್ಲಿ ಸೂರ್ಯ ಇವತ್ತು ಸೂರ್ಯ ನಿಂತಿರೋದು ಸರ್. ಹೌದು ಇದ್ದಿದ್ರೆ ಹೌದು ಹೌದು ತುಂಬಾ ಜನ ಬಹಳ ಮನೆಯಲ್ಲಿ ಏನೋ ದೊಡ್ಡ ಹೌದು ಹೌದು. ಬೇಜಾರಾಗಿದೆ ಅಂತಾರೆ ಸರ್. ಅವತ್ತು ಯಾವ ತರ ಇತ್ತು ಸರ್ ಸಿಚುವೇಶನ್? ಸೂರ್ಯನ್ ಸಿಚುವೇಶನ್ ಅಂದ್ರೆ ಹೇಳಂಗಿಲ್ಲ ಬಿಡಿ. ಜನ ಅದು ಸುಮಾರು ಜನ ಸೇರಿದ್ರೆ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 1,500-2,000 ಜನ ಅಂತ್ಯಕ್ರಿಯೆದಲ್ಲಿದ್ರು. ಹೌದಾ? ಆಮೇಲೆ ಸೂರ್ಯ ಎಕ್ಸ್ಪೈರ್ಡ್ ಆದಾಗ ಬಂದೋಗೋರು ಬರ್ತಾ ಇದ್ರು, ಹೋಗ್ತಾ ಇದ್ರು. ಒಂದು 2-3 ಸಾವಿರ ಜನ ಬಂದಿದ್ರು ಅವತ್ತು. ನಿಮಗೆ ಅದು ನೋಡಿ ಸರ್ ಏನಂದ್ರೆ ತುಂಬಾ ದುಃಖನೂ ಆಯ್ತು. ಈ ಕಡೆ ಸೂರ್ಯ ಇಷ್ಟು ಹೆಸರು ಮಾಡಿದ್ಯಲ್ಲ ಅನ್ನೋ ಒಂದು ಒಳಗಡೆ ಖುಷಿನೂ ಇತ್ತು. ಬಟ್ ಅದನ್ನ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ತುಂಬಾನೇ ದುಃಖ ಇತ್ತು ನಮ್ಗೆ. ಇವತ್ತು ಟುಡೇ ಸೂರ್ಯನ ನೆನ್ಸ್ಕೊಂಡ್ರೆ ನಾವು ಏನ್ ಮಾತಾಡ್ಬೇಕು ಅಂತಾನೂ ಮನ್ಸಲ್ಲಿ ಬರಲ್ಲ. ಸೂರ್ಯ ಅಂದು ನಮ್ಮನೆ ಒಂದು ಸದಸ್ಯತ್ವಾಗಿತ್ತು. ಸೂರ್ಯ ಅಂದ್ರೆ ನಮ್ಮ ಒಡ ಹುಟ್ಟಿದ ಮಕ್ಕಳು ತರ ಸಾಕಿದ್ವಿ. ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ತುಂಬಾ ನೋವು ಉಂಟಾಗುತ್ತೆ. ನಾಮಸ್ಕರಣಕ್ಕೂ ಭಾರಿ ಇದಾಗುತ್ತೆ. ಈಗ ಅದಕ್ಕೂ ಒಂದು ಸೂರ್ಯನ ಒಂದು ಸಮಾಧಿ ಕಟ್ಸ್ಬೇಕು ಅಂತ ಮಾಡಿದೀವಿ. ನೆಕ್ಸ್ಟ್ ವರ್ಷದ ಆರಾಧನೆ ಒಳಗೆ ಒಂದು ಕಟ್ಸ್ಬಿಟ್ಟು ಅದೊಂದು ಪ್ರತಿಮೆ ಸರ್. ಇವಾಗ ಸಮಾಧಿ ಎಲ್ಲಿದೆ ಸರ್? ಅದು ಇಲ್ಲೇ ನಮ್ಮ ತೋಟದಲ್ಲೇ ಇದೆ. ತೋಟದಲ್ಲೇ ಇದೆ. ಓಕೆ ಸರ್. ಅದು ತುಂಬಾ ನಮಗೂ ಅದು ಮಿಸ್ ಮಾಡ್ಕೊಂಡ್ರದು. ಯಾರೋ ನಮ್ಮ ಗ್ರಾಮಸ್ಥರಲ್ಲಿ ಒಬ್ಬ ಹಿರಿಕನ್ನೇ ಮಿಸ್ ಮಾಡ್ಕೊಂಡಿದ್ದಾರೆ. ಖಂಡಿತ ಖಂಡಿತ ಖಂಡಿತ. ತುಂಬಾ ಅದ್ರ ಬಗ್ಗೆ ಎಷ್ಟು ನಾವು ಹೇಳಲಿಕ್ಕೂ ಸಾಧ್ಯ ಇಲ್ಲ ಬಿಡಿ. ಸಾಮಾನ್ಯ ನೀವೆಲ್ಲ ತಿಳ್ಕೊಂಡಿದ್ದೀರಾ ಸೂರ್ಯನ ಬಗ್ಗೆ. ನಾವ್ ಹೇಳೋಂಥದ್ದು ಏನಿಲ್ಲ. ಹೌದು. ನಾವು ನಮ್ಮ ಸೂರ್ಯ ಮಾಡಿರೋದೇ 4 ಪ್ರೈಸು. 1 ವರ್ಷ ಕಣಕ್ ಹಾಕಿದ್ವಿ ಅಷ್ಟೇ. ತಗೊಂಬಂದ್ಮೇಲೆ 2 ಕರು ತಂದಿದ್ವಿ. 4 6 ಒಂದು 4 ಪ್ರೈಸ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಫಸ್ಟ್ ಹುಟ್ಟಿದ್ದು ಜುಟ್ನಳ್ಳಿ ಜಯರಾಮಣ್ಣ ಅಂತ ಮಾಗಡಿಯಲ್ಲಿ. ಆಮೇಲೆ ಅವ್ರ ಕಡೆಯಿಂದ ನಾನು ಅವತ್ತೇ ಕರುನ ತೊಗೊಬೇಕು ಅಂತ ಕೇಳಿದೆ. ಅವಾಗ ಒಂದು ಸ್ವಲ್ಪ ತುಂಬ ಬೆಲೆ ಹೇಳಿದರು. ಕೊನೆಗೆ ಗಂಜಾಮಲ್ಲಿ ಒಬ್ಬರು ತೊಗೊಂಬಂದರು. ಗಂಜಾಮರಿಂದ ನಾವು ತೊಗೊಂಡ್ವಿ. ಪ್ಯೂರ್ ಹಳ್ಳಿ ಕಾರು. ಆ್ಯಕ್ಚುಲಿ ರೇಸ್ ಮಾಡೋ ಅಂಥ ಊರಿಯಲ್ಲ ಅದು. ಶೋಕಿಗೆ ಹೋಗೋಂಥ ಚಪ್ರಕ್ಕೆ ಗೊತ್ತುಂಟಲ್ಲ ನಿಮ್ಗೆ, ಜಾತ್ರೆಗಳೆಲ್ಲ ಚಪ್ರಕ್ಕೆ ಆಡ್ತಾರಲ್ಲ. ಆದರೂ ಅದರಲ್ಲಿ ಅದ್ರದ್ದು ಭಾವನೆ ಬೇರೆ. ತುಂಬ ಆಕ್ಟಿವಿಟಿ ಇತ್ತು ಬಿಡ್ರಿ. ಅದು ತುಂಬ ಮನುಷ್ಯರು ಏನು ಬುದ್ಧಿ ಇದೆ ಅದು 10 ಜಾಸ್ತಿ ಇತ್ತು. 100 ಪಟ್ಟು. ತುಂಬ ಒಳ್ಳೆ ಇದು. ಸ್ಪೀಡಲ್ಲಿ ತುಂಬ ಚೆನ್ನಾಗಿತ್ತು ಸರ್. ನೀವೆಲ್ಲ ನೋಡಿದ್ದೀರಾ. ಹೌದು. ಮಂಡ್ಯ ಗಾಡಿ ಪ್ರಭಾವದಿಂದ ಹೌದು. ಮಂಡ್ಯ ಗಾಡಿ ಜನತೆಗೆ ಹೇಳಕ್ ಇಷ್ಟಪಡ್ತೀರಾ ಮುಂದೆ ರೇಸ್ ಮಾಡೋರಿಗೆ ಗಾಡಿ ಯಾವ ತರ ಯೂಸ್? ಸರ್ ನಾನು ಅವತ್ತು ಕೂಡ ಹೇಳಿದ್ದೀನಿ. ಬೆಂಗಳೂರು ರೇಸ್ಗೆ ನಾನೇ ವರ್ತೂರ್ ಸಂತೋಷ್ ನಮ್ಮ ಬನ್ನು ಕೃಷ್ಣಣ್ಣವ್ರಿಗೆ ಹೇಳಿ 4 ಗಾಡಿನ ಮಾಡಿಸಿ, ನೀವು ಯಾವುದೇ ಕಾರಣಕ್ಕೂ ರೈತರಿಗೆ ನೋವಾಗಬಾರ್ದು ಅಂತ. ಪಾಪ ಅವರು 4 ಗಾಡಿ ನಮ್ಮ ಕಡೂರಿಂದಾನೇ ಮಾಡಿಸ್ಕೊಂಡು ತೊಗೊಂಡೋದ್ರು. ಹೊಸ ಗಾಡಿಗಳು ಮಾಡಿದ್ರು. ಎಲ್ಲೇ ರೇಸ್ ಮಾಡಿದ್ರು ಯಾರೇ ಆಗಲಿ ಚಿಕ್ಕಮಂಗ್ಳೂರು ಸೈಡ್ ಥರನೇ ಉದ್ದಾರ ಗಾಡಿನೇ ಮಾಡಿದರೆ. ಹಂಗೆ ಮೊನ್ನೆನೂ ಸಾವುಕಾರನೂ ಅದೇ ಥರ ಆಗ್ಬಿಡ್ತು ಸೂರ್ಯನ ಥರ. ಹಂಗಾಗಿ ನಾನು ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು. ಆದರೂ ನಾವು ಬರೀ ನಮ್ಮ ಮನೆಯಲ್ಲೇ ಇರಲಿ ಅಂತೇಳಿ ನಾನು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಉಳಿಸ್ಕೊಳ್ಲಿಕ್ಕೆ. ಆದರೂ ಆಗಲಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟು. ಇಲ್ಲ, ಅಲ್ಲೇ ಹಾಸ್ಪಿಟ್ಲಲ್ಲೇ ಜೀವ ಹೋಯ್ತು. ಅಲ್ಲಿಂದ ತೊಗೊಂಬಂದು ಇಲ್ಲ ಅಂತ್ಯಕ್ರಿಯೆ ಮಾಡಿದ್ವಿ. ಹಾಂ. ಖಂಡಿತ. ಹೌದು. ನಾನಂತೂ ಒಂದು ತಿಂಗಳು 4 ದಿವಸ ತುಂಬಾನೇ 35 ದಿವಸ ತುಂಬಾನೇ ಕಷ್ಟಪಟ್ವಿ. ಅದಕ್ಕೆ ಕಾಲ್ ಆಪರೇಷನ್ ಮಾಡಿ ರಾಡ್ ಹಾಕ್ಸಿ ತುಂಬಾನೇ ಉಳಿಸ್ಕೊಳ್ಲಿಕ್ಕೆ ನಮ್ಮ ಹಾಸನ್ ಡಾಕ್ಟ್ರು ಬಾಳಪ್ಪ ಸರ್ ಅಂತ, ಅವರು MD MESc BVSc MESc PhD ಅಂತ ಸರ್ಜನ್ನೇ ಹಿಡಿದು ಎಲ್ಲ ಮಾಡಿಸಿದ್ವಿ. ಆದರೂ ಉಳಿಲಿಲ್ಲ.
ಬಹಳ ನೋವಿನ ಸಂಗತಿ ಸರ್. ಹೌದು ಖಂಡಿತ ಸರ್. ಸರ್ ಇವತ್ತು ಸೂರ್ಯ ಇದ್ದಿದ್ರೆ ನಾವು ನೀವು ಎಷ್ಟು ಖುಷಿಯಾಗಿರ್ತಿದ್ವಿ ಅಂದ್ರೆ ನಮ್ಮ ಊರಿನ ಹೆಸರಿನ ಹೌದು ಹೌದು ಪರಿಚಯ. ಅದು ಎತ್ತಿನ ಗಾಡಿ ಓಟದ್ದು ಒಂದೇ ಅಲ್ಲ, ಇದು ಹಬ್ಬದ್ದು ಮಾಡೋಲ್ಲ, ಅದಕ್ಕೂ ಚಾನ್ಸ್ ಇತ್ತು. ಅದಕ್ಕೆ ನಮ್ಮ ಆಸೆ ಭಾರಿ ಇತ್ತು, ಹಬ್ಬಕ್ಕೆ ಒಂದ್ಸರಿ ಆಗ್ಬೇಕು ಅಂತ. ಅಲ್ಲೂ ಹೆಸರು ಮಾಡ್ಬಿಡೋದು, ಜಲ್ಲಿಕಟ್ಟು ಅಂತಾರಲ್ಲ ಆ ಥರ. ಹೋರಿ ಹಬ್ಬಕ್ಕೂ ಮಾಡೋದು ಅದು. ಹೌದೌದು ಖಂಡಿತ. ನೆಕ್ಸ್ಟ್ ಹಾಕ್ಬೇಕು ಅಂತ ಇದ್ವಿ ಅಲ್ಲಿ ನಾವು. ಸುಮಾರು ಜನ ಕೇಳಿದ್ರು, ನಾವು ಕೊಟ್ಟಿರ್ಲಿಲ್ಲ ಅವ್ರಿಗೆ. ಈ ವರ್ಷ ಹಿಂಗಾಗೋಗ್ಬಿಟ್ಟು. ಸರಿ, ನಿಮ್ಮ ಮನೇಲಿ ಇದೆಯಲ್ಲ ಮಿನಿ ಸೂರ್ಯ, ಇದಕ್ಕೂ ಅದಕ್ಕೂ ಹೋಲಿಕೆ ಮಾಡಿದ್ರೆ ಪರವಾಗಿಲ್ಲ ಸರ್? ಪರವಾಗಿಲ್ಲ ಪರವಾಗಿಲ್ಲ, ಒಂದು ತುಂಬೋದು ಅಂತ ನಂಬಿಕೆ ಇದೆ. ನಾವು ತಗೊಂಬಂದು 11 ತಿಂಗಳಾಯ್ತದು. 11 ತಿಂಗಳಿಗೆ ಒಂದು 3 ಪ್ರೈಸ್ ಮಾಡಿಕೊಟ್ಟಿದೆ. ನೆಕ್ಸ್ಟ್ ಇನ್ನು ಈಗ 6 ಇದೆಯಲ್ಲ, ನೆಕ್ಸ್ಟ್ ಒಂದು 8 ಕಣ ಹಾಕಿದೀವಿ, ಅದು 4 ಪ್ರೈಸ್ ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಈ ರೇಂಜ್ ಸ್ಪೀಡ್ ಇದೆ ಅಂದ್ರೆ ಸರ್ ಮಾಡುತ್ತೆ ಬಿಡಿ ಸರ್. ಹೌದು, ನಂಬಿಕೆ ಇದೆ ಅದ್ರ ಮೇಲೆ. ಸೂರ್ಯನ್ ಟೈಪೇ ಬೇಕು ಅಂತ ಇನ್ನೊಂದು ಕರು ತಗೊಂಡಿದ್ವಿ, ಇನ್ನು ಅಲ್ಲಿ ಮಾಡಿಲ್ಲ. ಅಲ್ಲೇ ಪಕ್ಕದಲ್ಲೇ ಇದೆ, ಪಕ್ಕದಲ್ಲೇ ಒಂದು 18 ತಿಂಗಳು ಕರು. ಸೂರ್ಯನ ಹೆಸರು ಉಳಿಸ್ಬೋದು ಅದು ಅನ್ಕೊಂಡಿದೀವಿ. ನೋಡ್ಬೇಕು, ಮೊನ್ನೆ ಚಗಡಿ ರೇಸ್ಗೆ ಹಾಕಿದ್ವಿ, ಕರುಗಳ ರೇಸ್ಗೆ 2 ರೌಂಡ್ ಚೆನ್ನಾಗಿ ಓಡಿದೆ. ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮ ಮನೆ ದನಿನ್ ಮನೆ ಬಂದ್ರೆ. ನಿಜ ದನಿನ್ ಮನೆ ಅಂತ ಫೀಲ್ ಇಲ್ಲ ಬಿಡಿ, ಆ ರೇಂಜಿಗೆ ವ್ಯವಸ್ಥೆ ಮಾಡ್ಕೊಡ್ತಿದ್ದೀರಾ. ಈ ವೆದರ್ ಎಲ್ಲ ನೋಡ್ತಾ ಇದ್ರೆ ಎಂತನೂ ಕೂಡ ನಾನು ಸಾಕ್ಬೇಕು ಅನ್ನೋ ಒಂದು ಮನೋಭಾವನೆ ಅದು. ನಾವು ಪ್ರಾಣಿ ಪ್ರಿಯರು, ನಮ್ಮ ಅಪ್ಪ ಅಜ್ಜನ ಕಾಲದಿಂದನೂ ಹೋರಿಗಳು ಸಾಕ್ತಂತವ್ರು. ನಮಗೂ ಈಗ 56 ವರ್ಷ, ನಾನು 40 ವರ್ಷದಿಂದನೂ ಹೋರಿಗಳು. ನಾನು SLC ಕಂಪ್ಲೀಟ್ ಇಲ್ಲ. ಪ್ರಾಣಿ ಪ್ರಿಯರಿಗೆ ಒಳ್ಳೆ ಮನ್ಸಿರುತ್ತೆ ಬಿಡಿ ಸರ್. ಒಂದಲ್ಲ ಒಂದ್ ಪ್ರಾಣಿಗಳನ್ನ ಸಾಕ್ತೀರಾ. ಮತ್ತೆ ಸೂರ್ಯ, ಈಗ ನೀವ್ ತಂದಿರೋ ಎತ್ತಗಳಲ್ಲಿ ಸೂರ್ಯನ್ ಕಾಣ್ತಿದ್ರ, ಅದ್ ನೋಡಿದ್ರೆ ಖುಷಿ ಆಗುತ್ತೆ. ನಮಗೂ ಅಷ್ಟೇ, ಸೂರ್ಯನೇ ನೋಡಿದಾಗ ಸಂತೋಷ ಆಗುತ್ತೆ. ಮಿನಿ ಸೂರ್ಯನ್ ನೋಡಿದ್ರೆ ಸೂರ್ಯ ಬಂದ್ ನಮಗೆ ಹಂಗೆ ಸರ್ ಅನ್ಸಿತ್ತು, ಸೂರ್ಯ ಇದೇನೋ ಅನ್ನೋ ತರನೇ ಒಳಗ್ ಬಂದಿದ್ದು ನಾವು. ಅದಕ್ಕೂ ಮೊನ್ನೆ ಒಂದ್ ಸ್ವಲ್ಪ ಹೈ ಫೀವರ್ ಬಂದಿತ್ತು. ಈಗ ಒಂದ್ ವಾರದಿಂದ ಈಗ ಪರವಾಗಿಲ್ಲ, ಒಂದ್ ಸ್ವಲ್ಪ ಮೇವು ತಿಂಡಿ ತಿಂತಾ ಇದೆ, ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಸಾಕ್ತೀರಾ. ನಿಮ್ಮ ಕೈಯಲ್ಲಿದ್ರೆ ಬಸವಣ್ಣಗಳು ನಿಜವಾಗ್ಲೂ ಚೆನ್ನಾಗಿ ಆಗುತ್ತೆ. ಇವತ್ತಿನ ಪೀಳಿಗೆಗೆ ಏನಾದ್ರು ಸಂದೇಶ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಇವತ್ತಿನ ಪೀಳಿಗೆಯಲ್ಲಿ ಏನಾಗಿದೆ ಅಂದ್ರೆ ಹೋರಿಗಳು ಕಟ್ಟೋದು ನಶಿಸಿ ಹೋಗಿದೆ. ಈ ಗಾಡಿ ಸ್ಪರ್ಧೆಗೋಸ್ಕರ ಆದ್ರೂ ಯುವಕರು ಇವತ್ತು ಹೋರಿಗಳು ಕಟ್ತಾ ಇದ್ದಾರೆ. ಅದೊಂದು ತುಂಬಾ ಸಂತೋಷ ಆಗ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಚಿಕ್ಕ ಕರುಗಳು, ಚಗಡಿ ರೇಸು, ಅಲ್ಲಾಗ್ದಿದ್ ಕರು, 2 ರೇಸು, ಬೇಸೆ ಮಾಡೋ ರೇಸೇ ಬೇರೆ ಇದೆ. ದೊಡ್ಡ ದೊಡ್ಡ ಅಲ್ಲಿ ಕುಡ್ದು ಎತ್ಕೊಳ್ಳೋ, ರಾಜ್ಯಾದ್ಯ ಮಟ್ಟದಲ್ಲಿ ಓಡ ಅಂತ ಎತ್ಕೊಳ್ಳೋ ಎಲ್ಲಾ ಸ್ಪರ್ಧೆ ನಡೀತಾ ಇದಾವೆ. ಹಾಗಾಗಿ ಯುವಕರಿಗೆಲ್ಲ ಹೋರಿಗಳು ಕಟ್ಟ ಒಂದು ಮನಸ್ಸು ಬಂದಿದೆ. ಎಲ್ಲ ಖುಷಿ ಆಗುತ್ತೆ ನಿಜವಾಗಿ. ಚಕಡಿ ಹೌದೌದು, ಮಹಾರಾಷ್ಟ್ರದಿಂದ ತರಿಸಿದ್ವಿ. ಹೌದೌದು, ಅದು ನಮ್ದು ಟೈರ್ ಗಾಡಿ. ಅದು ಈ ತರ ಗಾಡಿಗಳಲ್ಲಿ ಯಾವುದೇ ತೊಂದರೆ ಆಗಲ್ಲ. ದಯವಿಟ್ಟು ರೈತರು ಎಲ್ಲ ಇಂಥದೇ ಗಾಡಿ ಯೂಸ್ ಮಾಡಿ ರೇಸ್ ನಡೆಸ್ಕೊಡ್ಬೇಕು ಜನಗಳಿಗೆ. ಅವಾಗ ಖಂಡಿತ ಹಾನಿ ಆಗೋದು ತಪ್ಪುತ್ತೆ. ಹೌದು ಖಂಡಿತ ಸರ್. ಮತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೇದಾಗ್ಲಿ ಸರ್. ಒಳ್ಳೆ ಮನಸ್ಸಿಗೆ ನಾವು ಹಾರೈಸ್ತೀವಿ ನಮ್ಮ ಚಾನಲ್ ನ ಮೂಲಕ. ನಿಮ್ಮ ಮಿನಿ ಸೂರ್ಯ ಆ ಸೂರ್ಯನಷ್ಟು ಹೆಸರು ಮಾಡ್ಲಿ, ಅಷ್ಟೇ ಕೀರ್ತಿನ ನಿಮಗೆ ತಂದು ಕೊಡ್ಲಿ ಅಂತ ನಾವು ಕೇಳ್ತೀವಿ ಸರ್. ಇದೇ ರೀತಿಯಾಗಿ ನಿಮ್ಮ ಈ ರೇಸ್ ಇಂದ ಆಗಿರ್ಬೋದು, ದನಕರುಗಳ ಸಾಕೋ ವಿಷಯಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮುಂದುವರಿಸಿ ಸರ್. ದಯವಿಟ್ಟು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನು ಕೂಡ ನಿಮಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು ಸರ್. ನಮ್ಮೂರ್ನವ್ರು ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ನಮ್ಮ ಊರೇ, ನಮ್ಮ ಅಜ್ಜಂಪುರದ. ಸರ್, ಖುಷಿ ಆಗ್ತಿದೆ ನಮಗೆ. ತುಂಬಾ ವಂದನೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ದಿನ ನಾಗಣ್ಣನವ್ರ ಹತ್ರ ಸೂರ್ಯನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಂಡ್ವಿ. ನೋಡಿ, ಇದೇ ಸಾವಿರಾರು ಜನ ಸೇರ್ಕೊಂಡು ಸೂರ್ಯನ ಅಂತಿಮ ಸಂಸ್ಕಾರವನ್ನ ಅವರ ತೋಟದಲ್ಲಿ ಮಾಡಿದ್ದಾರೆ. ಈ ತೋಟದಲ್ಲಿ ಅವ್ರ ಜಮೀನಿನಲ್ಲಿ ಇದರ ಒಂದು ಸ್ಮಾರಕವನ್ನ ಕಟ್ತೀನಿ ಅಂತ ಹೇಳ್ತಿದ್ದಾರೆ. ಇದೇ ಅಲ್ವಾ ಸ್ನೇಹಿತರೆ ಸಾಧನೆ ಅಂದ್ರೆ? ನಿಜವಾಗ್ಲೂ ಸಾಧನೆ ಅಂದ್ರೆ ಮನುಷ್ಯರೇ ಮಾತ್ರ ಸಾಧನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಪ್ರಾಣಿಗಳು ಎಷ್ಟೊಂದು ಜನಗಳ ಮನಸ್ಸನ್ನ ಗೆದ್ದಿದೆ ಅಂತ ಹೇಳಿದ್ರೆ, ಅದರಲ್ಲೂ ಸೂರ್ಯ ತುಂಬಾ ಜನ ಲಕ್ಷಾಂತರ ಮನಸ್ಸನ್ನ ಗೆದ್ದಿತ್ತೆ. ಆ ದಿನ ಇಲ್ಲೆಲ್ಲ ತುಂಬಾ ಜನ ಇದ್ರಂತೆ. ತುಂಬಾ ಖುಷಿ ಆಗುತ್ತೆ ಕೇಳಿದ್ರೆ, ಈ ಸೂರ್ಯ ಇಷ್ಟೊಂದು ಹೆಸರು ಮಾಡಿದ್ಯಲ್ಲ ಅಂತ. ನಮಗೆ ಈಗಲೂ ಅವರು ಮಾತಾಡುವಾಗ ಕಣ್ಣೀರು ಹಾಕೊಂಡು ಮಾತಾಡಿದ್ರು ಸೂರ್ಯನ ಬಗ್ಗೆ. ನಮಗೂ ಆ ಕತೆ ಕೇಳಿದ್ರೆ ನಮಗೂ ಒಂಥರ ಕಣ್ಣೀರು ಬರುತ್ತೆ. ಈ ಜಾಗದಲ್ಲಿ ಸಂತಾಪ ಸೂಚಿಸ್ತಿದ್ದೀವಿ. ನಿಜವಾಗ್ಲೂ ಅವ್ರ ಮನೆಯಲ್ಲಿ ಮಿನಿ ಸೂರ್ಯ ಅಂತ ತಂದಿದ್ದಾರೆ. ಅದು ಸೂರ್ಯನ ಹೆಸರನ್ನ ತಂದುಕೊಡ್ಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.